ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾ ರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದೆ ಧನುರ್ರಾಶಿ. ಧನುರ್ರಾಶಿಗೆ ಕುಜನ ಅನುಕೂಲ ಉಂಟು, ರಾಹುವಿನ ಅನುಕೂಲ ಉಂಟು, ಗುರುವಿನ ಅನುಕೂಲ ಉಂಟು, ಶನಿಯ ದೋಷವೂ ಇಲ್ಲ, ರವಿಯ ಅನುಕೂಲವೂ ಇದೆ. ಸದ್ಯದ 15 ಈ ತಿಂಗಳೆಲ್ಲ ಇದೆ. ಕುಟುಂಬದಲ್ಲಿ ಉತ್ಸಾಹ, ಪ್ರವಾಸ, ಹೂಡಿಕೆ ಮಾಡ್ತಕ್ಕಂಥದ್ದು, ವ್ಯಾವಹಾರಿಕವಾಗಿರ್ತಕ್ಕಂಥ ಅವಕಾಶಗಳು, ಪ್ರಗತಿ, ಕುಟುಂಬದವರು ಒಟ್ಟಿಗೆ ಸೇರಿ ಸಂತೋಷ ಪಡ್ತಕ್ಕಂಥದ್ದು, ಈ ರೀತಿಯ ಅನೇಕ ಒಳ್ಳೆಯ ಗ್ರಹಾನುಕೂಲ ಇದೆ. ನೀವು ಅದನ್ನು ಸರಿಯಾಗಿ ಬಳಸಬೇಕು. ಚೆನ್ನಾಗಿ ಬಳಸೋದು ಒಂದು ವಿಷಯ, ಸರಿಯಾಗಿ ಬಳಸೋದು ಇನ್ನೊಂದು ವಿಷಯ. ಚೆನ್ನಾಗಿ ಬಳಸೋದು ಅಂದರೆ ಅದು ಸ್ವಾರ್ಥಕ್ಕೋಸ್ಕರ ಆಯಿತು ಅಂತ ಅರ್ಥ. ಸರಿಯಾಗಿ ಬಳಸೋದು ಅಂತಂತಂದರೆ ನಾನೂ ಸುಖವಾಗಿ ಇದ್ದು ಇನ್ನೊಬ್ಬರಿಗೂ ಸುಖವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ. ಈ ರೀತಿಯಾಗಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಧನುರ್ರಾಶಿಯವರು ಶ್ರೀ ರುದ್ರಾಭಿಷೇಕ, ರುದ್ರಕ್ಷೇತ್ರಗಳ ದರ್ಶನ, ಬ್ರಾಹ್ಮಣ ಆರಾಧನೆ, ಗೋಪೂಜೆ ಇತ್ಯಾದಿಗಳನ್ನು ವಿಶೇಷವಾಗಿ ಮಾಡಿಕೊಳ್ಳುವುದು ಒಳ್ಳೆಯದು. ಗ್ರಹಾನುಕೂಲ ಚೆನ್ನಾಗಿ ಇದ್ದಾಗ ದೇವತೆಗಳ ಆರಾಧನೆಯನ್ನು ವಿಶೇಷವಾಗಿ ಹೆಚ್ಚಾಗಿ ಮಾಡಬೇಕು, ಅದು ಧರ್ಮ. ಹಾಗಾಗಿ ಧನುರ್ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ತಿಂಗಳು ಫೆಬ್ರವರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.